ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಾಣ್ಯಗಳಿಗೆ ಮತ್ತು ನೋಟುಗಳಿಗೆ ಸಂಬಂಧಿಸಿದ ಅನೇಕ ವಿಡಿಯೋಗಳಿರುವಂಥದ್ದು, ಆಸಕ್ತರು ಹೋಗಿ ನೋಡಬಹುದು. ವಿಷಯ ಏನಪ್ಪ ಅಂತಂದರೆ, ನನಗೆ ಕೆಲವು ಸಿಲ್ವರ್ ನಾಣ್ಯಗಳ ಅವಶ್ಯಕತೆ ಇದೆ ನನ್ನ ಸಂಗ್ರಹಕ್ಕೆ, ಮತ್ತು ನನ್ನ ತಿಳಿದವರ ಪರಿಚಯದವರ ಸಂಗ್ರಹಕ್ಕೆ ಅದು ಬೇಕಾಗಿರೋದರಿಂದ ನಾನು ಕೆಲವು ಸಿಲ್ವರ್ ನಾಣ್ಯಗಳನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ದೇನೆ. ನಾನು ಹೊರಗಡೆ ಮಾರ್ಕೆಟ್ನಲ್ಲೇ ಕಾಯಿನ್ ಎಕ್ಸಿಬಿಷನಲ್ಲಿ ತೊಗೊಬಹುದು. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈಸಿ ಆಗಲಿ, ಅಥವಾ ಅವ್ರಿಗೂ ಸ್ವಲ್ಪ ಏನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದಕ್ಕೆ ಸ್ವಲ್ಪ ಆದ್ರೂ ಅವ್ರಿಗೂ ವ್ಯಾಪಾರ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಬ್ಸ್ಕ್ರೈಬರ್ಸಿಂದನೇ ನಾನು ಡೈರೆಕ್ಟಾಗಿ ಸಿಲ್ವರ್ ನಾಣ್ಯಗಳನ್ನು ಬೈ ಮಾಡ್ತಾ ಇರುವಂಥದ್ದು. ಯಾರಿಗಾದ್ರೂ, ಯಾರ ಮನೆಯಲ್ಲಾದ್ರೂ ಸಿಲ್ವರ್ ನಾಣ್ಯಗಳಿದ್ದಾವೆ, ಅದನ್ನು ಮಾರಬೇಕು, ಒಡವೆ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ 6ಕ್ಕೆ 3 ಕೊಡ್ತಾರೆ, ನಿಮಗೇನು ಸಿಗೋದಿಲ್ಲ. ಯಾಕೆಂದರೆ ಅವು ಆ್ಯಂಟಿಕ್ ಪೀಸ್ಗಳಿಗೆ ಬೇರೆ ವ್ಯಾಲ್ಯೂ ಇರುತ್ತೆ. ಅಂದರೆ ತೀರಾ ಲಕ್ಷ ಎಲ್ಲ ಸಿಗೋದಿಲ್ಲ, ಬಟ್ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಯಾವುದಕ್ಕೆ ವ್ಯಾಲ್ಯೂ ಇರುತ್ತೆ. ಮತ್ತು ಇನ್ನೊಂದೇನು, ನಾನು ಸುಮಾರು ಜನ ಕೇಳಿದ್ದೀನಿ ಕೂಡ, ಒಂದು ಕರುನ ಕಟುಕನ್ನು ಕೊಟ್ಟರೆ ಕಡಿದು ಬಿಡ್ತಾನೆ, ಅದೇ ರೈತನ ಕೊಟ್ಟರೆ ಅದನ್ನು ಸಾಕ್ತಾನೆ. ಇಷ್ಟೇ. ನಾಣ್ಯವನ್ನು ಅಷ್ಟೇ, ನೀವು ಯಾರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ, ಒಂದು ಏನಂತಾರೆ, ಒಳ್ಳೆ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಕಲೆಕ್ಟರ್ಗೆ ಕೊಟ್ಟರೆ ಅದನ್ನು ವಂಶಪಾರಂಪರ್ಯವಾಗಿ ಅವ್ರ ಮನೆಯಿಂದ ಅವ್ರ ಮಕ್ಕಳಿಗೆ ಹೋಗ್ತಾ ಇರುತ್ತೆ. ಕರಗಿಸೋರು ಕೊಟ್ಟರೆ ಕರಗಿಸ್ಬಿಟ್ಟು ಮತ್ತಿನ್ನೂ ಮಾಡಿಬಿಡ್ತಾರೆ. ಆ ರೀತಿ ಮಾಡಬೇಡಿ. ಯಾಕೆಂದರೆ ನಿಮ್ಮ ಪೂರ್ವಜರು ನಿಮಗೆ ಇಟ್ಟಿರುವಂತಹ ಒಂದು ಆಸ್ತಿಯನ್ನು ನಿಮಗೆ ಏನೋ ಕಷ್ಟ ಕಾಲಕ್ಕಾಗಲಿ ಅಂತ ಇಟ್ಟಿರ್ತಾರೆ. ನಿಮ್ಮ ಕಷ್ಟದಲ್ಲಿರುವಂತಹ ಆ ಒಂದು ಬೆಳ್ಳಿ ನಾಣ್ಯಗಳನ್ನು ನಾನು ಖರೀದಿ ಮಾಡ್ತೇನೆ. ಮೊದಲಿಗೆ ಏನಪ್ಪ ಅಂದರೆ, ಷರತ್ತುಗಳೇನಪ್ಪ ಅಂತಂದರೆ, ನನ್ನ ವಾಟ್ಸಪ್ ನಂಬರ್ಗೆ ನೀವು ಆ ಕಾಯಿನ್ಗಳ ಫೋಟೋಸನ್ನು ಕಳಿಸ್ಬೇಕು. ಸಿಲ್ವರ್ ಕಾಯಿನ್ಗಳಲ್ಲಿ 4-5 ಥರ ಇರುವಂಥದ್ದು. ಒಂದು ಅರ್ಧ ಸಿಲ್ವರ್, 50% ಸಿಲ್ವರ್, 50% ಕಾಪರ್ ಮಿಕ್ಸ್ ಆಗಿರುತ್ತೆ. ಇನ್ನೊಂದರಲ್ಲಿ 80% ಸಿಲ್ವರ್ ಇರುತ್ತೆ. ಇನ್ನು ಕೆಲವೊಂದು ನಾಣ್ಯಗಳಲ್ಲಿ 80% ಸಿಲ್ವರು. ಇದೆಲ್ಲ ರಿಪಬ್ಲಿಕ್ ಇಂಡಿಯಾದಲ್ಲೂ ಇರುತ್ತೆ, ಬ್ರಿಟಿಷ್ ಇಂಡಿಯಾದಲ್ಲೂ ಇರುತ್ತೆ. ಮತ್ತು ಕೆಲವು ನಾಣ್ಯಗಳು 91% ಸಿಲ್ವರ್ ಇರುತ್ತೆ. ಕೆಲವು 99% ಸಿಲ್ವರ್ ಕಾಯಿನ್ಗಳು ಇರುತ್ತೆ. ಪ್ರೂಫ್ ಸೆಟ್ಗಳಲ್ಲೆಲ್ಲ ಇರುವಂಥದ್ದು 99%. ಇವನ್ 50% ಸಿಲ್ವರು ಪ್ರೂಫ್ ಸೆಟಲ್ಲಿ ಬರುತ್ತೆ, UNC ಸೆಟಲ್ಗಳು ಬರುತ್ತೆ. ನಾನು ಹೇಳ್ತಾ ಇರುವಂಥದ್ದು ಬ್ರಿಟಿಷ್ ಇಂಡಿಯಾ ಮತ್ತು ರಿಪಬ್ಲಿಕ್ ಇಂಡಿಯಾ ಕಾಯಿನ್ಗಳನ್ನು ಹೇಳ್ತಾ ಇರುವಂಥದ್ದು. ಸೊ ನಾಣ್ಯಗಳ ಸಿಲ್ವರ್ ಮಟ್ಟದಲ್ಲಿ ವೇರಿ ಆಗಿರೋದ್ರಿಂದ ಅದಕ್ಕೆ ತಕ್ಕನಾಗೆ ಬೆಲೆ ಕೂಡ ವೇರಿ ಆಗುತ್ತೆ. ಆಬ್ವಿಯಸ್ಲಿ ಸಿಲ್ವರ್ ಬೆಲೆಗಿಂತ ಸ್ವಲ್ಪ ಜಾಸ್ತಿ ನಿಮಗೆ ಸಿಗುತ್ತೆ. ನೀವು ಅಂಗಡಿ ಹೋಗಿ ತೊಗೊಂಡೋಗಿ ಕೊಟ್ಟರೆ ಅವರು ಸಿಲ್ವರ್ ಬೆಲೆಗಿಂತ ಕಡಿಮೆಗೆ ನಿಮಗೆ ತೊಗೊತಾರೆ. ಯಾಕೆ ಅಂದರೆ ಸಿಲ್ವರ್ ಪ್ಯೂರಿಟಿ ಕಡಿಮೆ ಇರೋದ್ರಿಂದ. ಮತ್ತು ಅವ್ರು ತೊಗೊಳೋವಾಗ ಹೇಳುವಂಥದ್ದು ಮಾರ್ಕೆಟ್ ಬೆಲೆ ಸಿಲ್ವರ್ಗೆ, ನಾವು ಕೊಟ್ಟಾಗ ಅವ್ರು ತೊಗೊಳೋದು 60%. ಹಾಗಾಗಿ ನಿಮಗೆ ಲಾಸ್ ಆಗುತ್ತೆ. ಆ ಲಾಸನ್ನು ತಪ್ಪಿಸ್ಬೇಕು ಅಂದರೆ ನೀವು ನನಗೆ ಕೊಟ್ಟರೆ ನಾನು ತೊಗೊತೀನಿ, ನಿಮಗೆ ಇಷ್ಟ ಇದ್ದರೆ ಮಾತ್ರ. ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ, ಏನೂ ಇಲ್ಲ. ನನಗೆ ಕೆಲವೊಂದು ಸಿಲ್ವರ್ ನಾಣ್ಯಗಳು ಬೇಕು, ಒಂದು ಸುಮಾರು ಸಂಖ್ಯೆಯಲ್ಲೇ ಬೇಕು. ಮತ್ತು ನಾನು ತಿಳಿದವರು ಕೂಡ ಹೇಳಿದ್ದಾರೆ, ಪರ್ಚೇಸರು, ಅವ್ರಿಗೂ ಕೂಡ ನಾನು ಕೊಡಬೇಕು. ನೀವು ಕೊಡುವಂಥ ನಾಣ್ಯಗಳಿಗೆ ನಾನು ಮಾರುಕಟ್ಟೆ ವ್ಯಾಲ್ಯೂ ಅಥವಾ ಸಾಯಿನಾಥ್ ರೆಡ್ಡಪ್ಪ ಅವ್ರ ಬುಕ್ಕಲ್ಲಿ ಏನು ವ್ಯಾಲ್ಯೂ ಇದೆಯಲ್ಲ ಆ ಕಂಡೀಷನ್ಗೆ ತಕ್ಕನಾಗೇ ಬೆಲೆ ಕೊಡ್ತೀನಿ. ಪ್ಲಸ್ ಇವತ್ತಿನ ಸಿಲ್ವರ್ ರೇಟ್ಗೂ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ಅಂಥದ್ದು. ಯಾಕೆಂದರೆ ಬುಕ್ ಬಂದು ಸುಮಾರು 8-9 ತಿಂಗಳು ಆಗಿದೆ. ಹಾಗಾಗಿ ಆ ವ್ಯಾಲ್ಯೂ ಅಂದರೆ ಸಿಲ್ವರ್ ಅವಾಗ ಬರೀ 160-200 ರೂಪಾಯಿ ಒಳಗಡೆ ಇತ್ತು. ಈಗ 240-250 ರೂಪಾಯಿ ಆಗಿದೆ, ನಿಮಗೂ ಗೊತ್ತು. ಸೊ ಆ ಒಂದು ವ್ಯಾಲ್ಯೂನೇ ಆ್ಯಡ್ ಮಾಡಿ ಕೊಡ್ತಾ ಇರುವಂಥದ್ದು ನಾನು. ಆಸಕ್ತರು ನನ್ನನ್ನು ಸಂಪರ್ಕಿಸಬಹುದು. ನನ್ನ ವಾಟ್ಸಪ್ ನಂಬರಲ್ಲಿ ನೀವು ಮೆಸೇಜ್ ಮಾಡಬಹುದು. 7353969690 ಇದು ನನ್ನ ವಾಟ್ಸಪ್ ನಂಬರು. ದಯವಿಟ್ಟು ಕ್ಲಿಯರ್ ಆಗಿರೋ ಇಮೇಜಸ್ನ ಕಳಿಸ್ಲಿ. ಸಿಲ್ವರ್ ಕಾಯಿನ್ಗಳದ್ದು ಕ್ಲಿಯರ್ ಇಮೇಜಸ್ ಕಳಿಸಿದ್ರೆ ನನಗೆ ತುಂಬ ಸೂಕ್ತವಾಗುತ್ತೆ ಬೆಲೆಯನ್ನು ಹೇಳೋದಕ್ಕೆ. ಮತ್ತು ಆದಷ್ಟು ನೀವು ನನಗೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ತಂದು ಕೊಟ್ಟರೆ ನನಗೆ ತುಂಬ ಉಪಯೋಗ ಆಗುತ್ತೆ. ಇಲ್ಲ ಬೆಂಗಳೂರು ಸುತ್ತಮುತ್ತ ಇದ್ದೀವಿ ಅಂತಂದ್ರೂ ಇನ್ನೂ ಓಕೆ, ಇಲ್ಲ ನಾನು ಬರೋದು ನೀವು ಬರೋದು ಆಗುತ್ತೆ. ತೀರಾ ದೂರ ಬಳ್ಳಾರಿ, ಗುಲ್ಬರ್ಗ ಇಲ್ಲಿಗೆಲ್ಲ ಬರೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವೇ ಬಂದು ಕೊಡ್ತೀರಾ ಅಂದರೆ ನನಗೇನು ಅಡ್ಡಿ ಇಲ್ಲ. ಬೆಂಗಳೂರಿಗೆ ಬಂದು ಕಲೆಕ್ಟ್ ಮಾಡ್ಕೊತೀನಿ, ಅಥವಾ ನಮ್ಮ ಮನೆಗೆ ಬರ್ತೀರಾ ಅಂದ್ರೂ ನನಗೇನು ತೊಂದರೆ ಇಲ್ಲ, ನಾನು ಕಲೆಕ್ಟ್ ಮಾಡ್ಕೊತೀನಿ. ಇಲ್ಲ ಸರ್ ನೀವೇ ಬರಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಯಾಕೆ ಅಂದರೆ ಶನಿವಾರ ಭಾನುವಾರ 2 ದಿವಸ ರಜೆ ಇರುತ್ತಲ್ಲ, ಸುಮಾರು ಜನ ಹುಡ್ಕೊಂಡು ಬರ್ತಾಯಿದ್ದಾರೆ. ಈಗ ಅವರ ಡೌಟ್ಸ್ನ ಕೇಳೋದಕ್ಕೆ ಬರ್ತಾಯಿದ್ದಾರೆ, ಕಾಯಿನ್ಗಳನ್ನ ತೊಗೊಳಕ್ಕೆ ಬರ್ತಾರೆ, ಕಾಯಿನ್ಗಳನ್ನ ಮಾರೋದಕ್ಕೂ ನಮ್ಮ ಮನೆಗೆ ಬರ್ತಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಡೈಲಿ ಬರ್ತಾಯಿರ್ತಾರೆ. ಇವತ್ತು ಒಂದು ಬೆಳಗ್ಗೆ ಇಷ್ಟೊತ್ತಿಗೇನೆ ಒಂದು 7-8 ಜನ ಬಂದಿದ್ದಾರೆ. ಹಂಗಾಗಿ ನಾನು ಅವ್ರಿಗೆಲ್ಲ ನಿರಾಸೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನನಗೆ ಇಂಪಾರ್ಟೆಂಟು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಇದನ್ನು ಮಾಡ್ತಾಯಿಲ್ಲ. ತುಂಬ ಶ್ರದ್ಧೆ ಭಕ್ತಿಯಿಂದ ಯೂಟ್ಯೂಬ್ ಚಾನಲ್ನ ನಾನು ಮಾಡ್ತಾ ಇರುವಂಥದ್ದು. ಜನಗಳಿಗೆ ತಿಳುವಳಿಕೆ ತಿಳಿಸ್ಬೇಕು ಈ ನಾಣ್ಯಗಳ ಬಗ್ಗೆ ಅಂತ ನಾನು ಮಾಡ್ತಾ ಇರುವಂತಹ ನನ್ನ ಉದ್ದೇಶಕ್ಕೆ ನಾನು ಕಮಿಟ್ ಆಗಿದ್ದೀನಿ. ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಲ್ಲ, ನನ್ನ ಫೋನ್ ನಂಬರ್ ಕೊಟ್ಟಿರೋದ್ರಿಂದ ಹಿಡಿಬೋದು, ನನ್ನ ಪರ್ಸನಲ್ ಟೈಮ್ನ ನಿಮಗೆ ಕೊಟ್ಟಿರೋದ್ರಿಂದ ಹೇಳ್ಬೋದು, ನಾನು ಅದಕ್ಕೆ ಕಮಿಟ್ ಆಗಿದ್ದೀನಿ. ಅಂದರೆ ಅದಕ್ಕೆ ನಾನು
ಜೆನ್ಯೂನ್ ಆಗಿ ಟೈಮ್ ಕೊಡಬೇಕು. ಸುಮ್ಮನೆ ಮನೆ ಹತ್ರ ಬರೋರಿಗೆ ಕಾಯಿಸೋದು ಅಥವಾ ಮನೆ ಹತ್ರ ಬರೋರಿಗೆ ಇವತ್ತು ಬೇಡ ನಾಳೆ ಬನ್ನಿ ಅಂತ ಹೇಳೋದು ಅಷ್ಟು ಆಗೋದಿಲ್ಲ. ಆಲ್ರೆಡಿ ನಾನು ಸುಮಾರು ಜನಕ್ಕೆ ನಾನು ಭೇಟಿ ಮಾಡಿರೋ ಗೊತ್ತಾಗಿರುತ್ತೆ. ಅವ್ರು ಬರ್ತಾರೆ ಅಂದರೆ ನಾನೆಲ್ಲ ರೆಡಿ ಇಟ್ಕೊಂಡಿರ್ತೀನಿ. ಅವ್ರು ಏನು ಕೇಳಿರ್ತಾರೋ ಆ ಐಟಮ್ಗಳನ್ನ ನಾನು ರೆಡಿ ಇಟ್ಕೊಂಡಿರ್ತೀನಿ. ಮೊದಲೇ ವಾಟ್ಸಪ್ಪಲ್ಲಿ ಹೇಳ್ಬಿಟ್ರೆ ಸರ್ ನನಗೆ ಈ ಥರ ಐಟಮ್ ಬೇಕು ಅಂತ ಹೇಳಿದ್ರೆ ರೆಡಿ ಇಟ್ಟಿರ್ತೀನಿ. ಇಲ್ಲ ಸರ್ ನಿಮ್ಮ ಹತ್ರ ನಾನು ಈ ಥರ ತೊಗೊತೀನಿ ಅಂದರೂ ರೆಡಿ ಇಟ್ಟಿರ್ತೀನಿ. ನೀವು ಬೈ ಮಾಡ್ತೀರಾ ಅಂದರೆ ನೀವು ನನಗೆ ಮಾರ್ತೀರಾ ಅಂದ್ರೂ ಅದಕ್ಕೇನು ಬೆಲೆ ಇದೆಯೋ ಅದಕ್ಕೆ ನಾನು ರೆಡಿ ಇಟ್ಕೊಂಡಿರ್ತೀನಿ. ನಿಮ್ಮ ಬರ್ದಂಗೆ ಆಲ್ರೆಡಿ ಎಲ್ಲ ವಾಟ್ಸಪ್ಪಲ್ಲೇ ಫೋಟೋಸ್ ಎಲ್ಲ ನೋಡಿ ಡಿಸ್ಕಸ್ ಆಗಿರೋದ್ರಿಂದ ಬರ್ತಾದಂಗೆ ಬಲಗೈಯಲ್ಲಿ ಅಮೌಂಟ್ ಕೊಟ್ಟು ಎಡಗೈಯಲ್ಲಿ ನಿಮ್ಮ ಕೈನ ಇಸ್ಕೊತಾ ಇದ್ದೀನಿ. ಸುಮಾರು ಜನಕ್ಕೆ ಯಾರು ನನ್ನ ಹತ್ರ ಡೀಲ್ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ನಾನು ಮಾಡೋಂಥದ್ದು ಈ ಥರ, ಬೇರೆಯವ್ರ ಥರ ಬಂದು ಅಡ್ವಾನ್ಸ್ ಕೊಡಿಸಿ ಆ ಥರ ಎಲ್ಲ ನಾನೇನೂ ಇಲ್ಲ. ಪ್ಯೂರ್ ನಿಮ್ಮ ಕಾಯಿನನ್ನು ಕೊಡಿ, ದುಡ್ಡು ತೊಗೊಳ್ಳಿ. ನನ್ನ ಕಾಯಿನ್ ನೀವು ತೊಗೊಳ್ಳಿ, ನನಗೆ ದುಡ್ಡು ಕೊಡಿ. ಈ ರೀತಿ ನಾನು ಯಾರಿಗೂ ಸಾಲನೂ ಕೊಡೋದಿಲ್ಲ, ನಾನು ಯಾರ ಹತ್ರನೂ ಸಾಲ ತೊಗೊಳೋದು ಇಲ್ಲ. ಮತ್ತು ಯಾವುದೇ ರೀತಿ ಆಮಿಷಗಳನ್ನ ಒಡ್ಡೋದಿಲ್ಲ. ನಾನು ನಿಮಗೆ ಇಷ್ಟು ಕೊಟ್ಬಿಡ್ತೀನಿ, ಲಕ್ಷ ಕೋಟಿ ಕೊಟ್ಬಿಡ್ತೀನಿ ಆ ಥರ ಇಲ್ಲ. ನಿಜವಾದ ಬೆಲೆ ಸರ್, ಕಾಯಿನ್ಗೆ ₹5 ಇದೆಯಾ ₹5, ₹5,000 ಇದೆಯಾ ₹5,000, ₹2,000 ಇದೆಯಾ ₹2,000. ಈ ರೀತಿ ಅದೇನು ಹೇಳ್ತಾರಲ್ಲ, ನಾವು ಯಾವ ರೀತಿ ಕಾಸು ಕೊಡ್ತೀವೋ ಆ ರೀತಿ ಕಜ್ಜಾಯ ಸಿಗುತ್ತೆ. ಕಾಸಿಗೆ ತಕ್ಕಂತೆ ಕಜ್ಜಾಯ. ಆ ರೀತಿಯಾಗಿ ಬೆಳ್ಳಿ ನಾಣ್ಯಗಳು ನನಗೆ ಬೇಕು, ನೀಡಿದೆ. ಯಾರಿಗಾದರೂ ಮಾರುವ ಮನಸ್ಸಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ವಾಟ್ಸಪ್ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲ ಸರ್ ಇದೆಲ್ಲ ನಂಬೋಕ್ಕಾಗಲ್ಲ ಹಾಗೆ ಹೀಗೆ ಅಂದರೆ ನಿಮ್ಮ ಬಿಟ್ಟಿದ್ದು. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇದ್ದೀರಾ, ನಿಮ್ಮ ಹತ್ರ ಯಾವ ಥರ ಇದ್ದರು ಅಂದರೆ ಆ್ಯಕ್ಚುಲಿ ಬಸವರಾಜ್ ಅವ್ರ ಹತ್ರ ಇತ್ತು ಕಾಯಿನ್ಗಳು ಕೊಡ್ತಾರೆ. ಬಸವರಾಜ್ ಅವ್ರ ನೀವು ಕೊಡ್ತೀರಾ ಅಂದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದು ಹುಬ್ಬಳ್ಳಿ ಅಂದ್ಕೊಂಡಿದ್ದೀನಿ. ಹೌದು ಹುಬ್ಬಳ್ಳಿ. ಅಲ್ಲಿಂದ ನೀವು ಹೇಗೆ ಬರ್ತೀರಾ, ಯಾವಾಗ ಬರ್ತೀರಾ ಗೊತ್ತಿಲ್ಲ ನನಗೆ. ಈ ಸಿಲ್ವರ್ ಕಾಯಿನ್ಗಳು ವಿತಿನ್ 1 ಮಂತಲ್ಲಿ ಬೇಕು ನನಗೆ. ಏನಪ್ಪ ಏನಿದು 1 ಮಂತಲ್ಲಿ ಏನು ಮಾಡಿಬಿಡ್ತಾರೆ ಇವರು ತೊಗೊಂಡು? ಖಂಡಿತ ಇಲ್ಲ. ನನ್ನ ಒಂದು ಸಿಲ್ವರ್ ಕಾಯಿನ್ಗಳನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಒಂದು ಕಲೆಕ್ಷನ್ನ. ಹಾಗಾಗಿ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಯಾರಿಗಾದ್ರೂ ಮನಸ್ಸಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ನಿಮಗೆ ಮೋಸ ಅಂತೂ ಆಗೋದಿಲ್ಲ. ಮಾರ್ಕೆಟೇ ವ್ಯಾಲ್ಯೂ ಏನಿದೆಯೇ ಮಾರ್ಕೆಟ್ ವ್ಯಾಲ್ಯೂನೇ ಕೊಡ್ತೇನೆ. ಅರ್ಧ ಸಿಲ್ವರ್ಗೂ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ, 80% ಸಿಲ್ವರ್ಗೂ ಇರುತ್ತೆ, 91%ಗೂ ಇರುತ್ತೆ, 99%ಗೂ ಇರುತ್ತೆ. ಪ್ರೂಫ್ ಸೆಟ್ಗಳು ತಂದರೂ ತೊಗೊತೀನಿ. ಪ್ರೂಫ್ ಸೆಟ್ಟು UNC ಸೆಟ್ಗಳು ತಂದರೂ ನಾನು ತೊಗೊತೀನಿ. ಸೊ ಸಿಲ್ವರ್ ನಾಣ್ಯಗಳು ಯಾವುದೇ ಆದ್ರೂ ನಾನು ತೊಗೊತೀನಿ. ಹಾಗಂದ್ಬಿಟ್ಟು ಏನಾರ ಫೇಕ್ ಮಾಡೋಕ್ಕೆ ಬಂದರೆ ನಿಜ ಹೇಳ್ತೀನಿ, ಕೈಯಲ್ಲಿ ಕಾಯಿನ್ ಹಿಡಿದ ತಕ್ಷಣ ಗೊತ್ತಾಗುತ್ತೆ, ಮತ್ತು ನಿಮ್ಮ ಸಂಬಂಧ ಹಾಳಾಗುತ್ತೆ. ನಾನು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಸರ್ ನನ್ನ ಹತ್ರ ಇದ್ದಾವೆ ಮಾರಬೇಕು ಅಂತ ಇದ್ರಲ್ಲ, ಹಾಗಾಗಿ ನಾನೇ ಡಿಸಿಷನ್ ತೊಗೊಂಡು ಈ ಒಂದು ನಿರ್ಧಾರವನ್ನು ತೊಗೊಂಡಿರುವಂಥದ್ದು. ಬನ್ನಿ ಮಾರಿ ದುಡ್ಡು ತೊಗೊಂಡು ಹೋಗಿ. ಇಲ್ಲ ಸರ್ ನಂಗೆ ಫೋನ್ಪೇ ಗೂಗಲ್ ಪೇ ಮಾಡಿ ನಿಮಗೆ ಪೋಸ್ಟಲ್ಲಿ ಕಳಿಸ್ತೀನಿ, ಸಂತೋಷ. ನನಗೆ ನಂಬಿಕೆ ಇತ್ತು ಅಂದರೆ, ನನ್ನ ಮೇಲೆ ನಂಬಿಕೆ ಇತ್ತು ಅಂದರೆ ನಿಮ್ಮ ನಾಣ್ಯಗಳನ್ನು ಪೋಸ್ಟಲ್ಲಿ ನಾನು ಕಳಿಸಿ, ನಾಣ್ಯ ರಿಸೀವ್ ಆಗಿ ನೆಕ್ಸ್ಟ್ ಮಿನಿಟೇ ನಿಮಗೆ ನಾನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ತೇನೆ. ಇದು ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಯಾರ ಹತ್ರ ಎಲ್ಲ ಸಿಲ್ವರ್ ನಾಣ್ಯಗಳಿದ್ದಾವೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಈ ಒಂದು ವಿಡಿಯೋದ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಸಿಲ್ವರ್ ನಾಣ್ಯಗಳ ಬಗ್ಗೆ, ಮಾರಾಟದ ಬಗ್ಗೆ ಆಗಿರ್ಬೋದು, ವಹಿವಾಟಿನ ಬಗ್ಗೆ ಆಗಿರಬಹುದು, ಕಲೆಕ್ಷನ್ ಬಗ್ಗೆ ಆಗಿರ್ಬೋದು, ನಾನು ಅದಕ್ಕೆ ಉತ್ತರಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಪಡ್ತೇನೆ.